ಹಲೋ, ನಮಸ್ಕಾರ. ಇವತ್ತು ಡೇ ಬಂದುಬಿಟ್ಟು 24. ಇವಾಗ ನೆನ್ನೆ ನಾವು ಬ್ಯಾಂಗ್ಳೂರು ಬೊಮ್ಮಸಂದ್ರ ಅಂತಂದು ಪ್ಲೇಸಿಗೆ ಬಂದಿದ್ದೀವಿ. ನಮಗಿಲ್ಲಿ ಬಂದಾಗ ಒಂದು ಹೋಟೆಲ್ ಸಿಗ್ಬಿಡ್ತು. ಅವರೇ ನೆನ್ನೆ ರೂಮನ್ನು ಸ್ಪಾನ್ಸರ್ ಮಾಡಿಬಿಟ್ರು, ನಮಗೆ ರೂಮನ್ನು ಕೊಟ್ಬಿಟ್ರು. ತುಂಬ ಕ್ಲೀನಾಗಿ ನೀಟಾಗಿದೆ. ನಮ್ಮ ಐಟಮ್ ಎಲ್ಲ ಇಲ್ಲೇ ಇದೆ. ಇನ್ನು ಹೋಗ್ಬಿಟ್ಟು ನಾಷ್ಟ ಮಾಡ್ಕೊಂಡು ಬೇಡ. ಈಗ ಸಮಯ ಬಂದು 8 ಗಂಟೆನೇ ಆಗ್ಬಿಡ್ತು. ಎಡಿಟಿಂಗ್ ಕುದ್ಬಿಟ್ಟು ಅಯ್ಯೋ ಆಯ್ತಾನೆ ಇಲ್ಲ. ಇನ್ನು ಕೆಳಗೆ ಹೋಗ್ಬಿಟ್ಟು ನಾಷ್ಟ ಮಾಡ್ಕೊಂಡು ಬರೋಣ. ಒಂದು ಮಸಾಲೆ ಸಿಗುತ್ತೆ. ಅವಾಗ ನೆನ್ನೆ ಸ್ಟೇ ಆಗಿರೋದು ಇದೇ ಹೋಟ್ಲಲ್ಲಿ. ನಾವು ಆನ್ಲೈನ್ ಶೂಟ್ಸ್ ಅಂತ ನಮ್ಮ ಸಿಂಪಲಲ್ಲಿದೆ. ಈಗ ತೋರಿಸೋ ನಮಗೆ ರೂಮ್ ಯಾವ ಥರ ಇದೆ ಅಂತ. ರಿಸೆಪ್ಷನ್ ಬರುತ್ತೆ. ಆಯಿತು. ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡುವ. ಇಲ್ಲಿಂದ 54 ಕಿಲೋಮೀಟ್ರ್ ಇದೆ. ನಮ್ಮ ರಾಮನಗರದ ಕನಕಾಪುರಗೆ ಮಾರ್ಕ್ ಮಾಡಿದ್ದೀನಿ. ಈಗ ಇಲ್ಲಿಂದ 54 ಕಿಲೋಮೀಟ್ರ್ ಇದೆ. ಸಮಯ ಬಂದ್ಬಿಟ್ಟು 10 ಗಂಟೆ. ಸ್ಟಾರ್ಟ್ ಮಾಡೋಣ ನಾವು ಟ್ರಾವೆಲ್ನ. ಬೊಮ್ಮಸಂದ್ರ, ಬ್ಯಾಂಗ್ಳೂರು ಬೊಮ್ಮಸಂದ್ರ ಅಂತ ಬರೋಂಥ ಪ್ಲೇಸ್ ಇದು. ಈ ಸಿಟಿಯಿಂದ ಹೆಂಗಾದರೂ ನಾವು ಆ ಕಡೆ ದಾಟ್ಬಿಟ್ರೆ ಸಾಕು, ಆಯ್ತಾನೆ ಇಲ್ಲ. ಎಲ್ಲಿ ನೋಡಿದ್ರು ಬಿಸಿ ಹೆವಿ ಟ್ರಾಫಿಕ್ಕು, ಬಿಸಿ. ಏನು ಮಾಡೋಕ್ಕಾಗಲ್ಲ. ಮಳೆ ಬರುವಂಥ ಕ್ಲೈಮೇಟ್ ಇದೆ. ಮಳೆ ಬರೋದಿರೋ ಸಾಕ್ಬಿಡಿ. ಮಳೆ ಬಂದರೆ ಕಷ್ಟ ಆಗುತ್ತೆ. ಟ್ರಾಫಿಕ್ ಬಂದ್ಬಿಟ್ಟು ಇನ್ನಿಲ್ಲಿಂದ 45 ಕಿಲೋಮೀಟ್ರ್ ಇದೆ ಮುಂದಕ್ಕೆ. ಇವಾಗಲೇ ಟೈಮ್ ಬಂದುಬಿಟ್ಟು 10:50 ಈಗ. ಸುಮಾರು ಒಂದು 9 ಕಿಲೋಮೀಟ್ರ್ ಬಂದಾಯ್ತು ನಾವು ಈ ಕಡೆಗೆ. ಗಾಳಿ ಅಂದರೆ ಸೂಪರ್. ಒಂದು ತಂಪು ಗಾಳಿ ಬರ್ತಾ ಇದೆ. ಇನ್ನು ನಮಗೆ ಉಳಿದಿರೋದು ಬರೀ 4 ಜಿಲ್ಲೆ. ಇವಾಗ ರಾಮನಗರ ಒಂದು ಕಂಪ್ಲೀಟ್ ಆಗುತ್ತೆ. ಇನ್ನು ಅದು ಬಿಟ್ಟು ಸ್ವಲ್ಪ ಮುಂದೆ ಬಿಟ್ರೆ ಮನವಳ್ಳಿ ಅಂದರೆ ಒಂದು ಪ್ಲೇಸ್ ಬರುತ್ತೆ. ಮಂಡ್ಯನೂ ಕಂಪ್ಲೀಟ್ ಮಾಡೋಕ್ಕಾಗುತ್ತಾ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ ನಾನು. ನಾವು ಒಂದು ಹಳ್ಳಿಯಲ್ಲಿ ಬಂದುಬಿಟ್ರೆ ಇನ್ನಿಲ್ಲಿಂದ 40 ಕಿಲೋಮೀಟ್ರ್ ಇದೆ ಮುಂದಕ್ಕೆ. ಆವಾಗ ಸ್ವಲ್ಪ ಫ್ರೀ ಆಗಿಬಿಟ್ಟೆ. ಇನ್ನಿಲ್ಲಿಂದ 37 ಕಿಲೋಮೀಟ್ರ್ ಇದೆ. ಈ ಕಡೆ ಹೋಗ್ಬಿಟ್ರೆ ಆನೆಕಲ್ಲು ಅಂತ ಪ್ಲೇಸ್ ಇದು. ಈ ಕಡೆ ಸ್ಟ್ರೇಟ್ ಹೋಗ್ಬಿಟ್ರೆ ಹಾರೋಹಳ್ಳಿ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿಗೆ ಹೋಗ್ತಾ ಇರೋದು. ನಾವೀಗ ಹುಲಿ ಆನೆಗಳಿರುವಂಥ ಪ್ಲೇಸಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಾದರೂ ಹುಲಿ ಸಿಕ್ಬಿಡ್ತದ ಅಂತ, ಅಂದರೆ ಹುಲಿಗಳು ಬರುವಂಥ ಜಾಗ ಅಂತಿದ್ದು. ಸ್ವಲ್ಪ ಎಚ್ಚರಿಕೆಯಿಂದ ಹೋಗಿ ಅಂತ. ಇನ್ನು ಇಲ್ಲಿಂದ 22 ಕಿಲೋಮೀಟ್ರ್ ಇದೆ. 22 ಕಿಲೋಮೀಟ್ರ್ ಇದೆ. ನಾನಲ್ಲಿ ಕೋಲಾರ ಡಿಸ್ಟಿಕಲ್ಲಿ ಪೆಟ್ರೋಲ್ ಬಂಕ್ ಆರ್ಡರ್ ಕೊಟ್ಟಿರೋಂಥ ಮಾವಿನಕಾಯಿ ಇದು ತಿಂತಾಯಿದ್ದೀನಿ. ಇನ್ನು ಸೈಕಲ್ಗೆ ಈ ಥರ ಹಾಕಿದ್ದೀನಿ. ಇಲ್ಲಿ ಕೂತೂರು ಮಾವಿನಕಾಯಿ ತಿಂತಾ ಇದೆ. ಸ್ಟ್ಯಾಂಡ್ ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಲಗಿಸ್ಬಿಟ್ಟೆ ನಾನು. ಈಗ ಇನ್ನು ಹೋಗುವ ಇಲ್ಲಿಂದ. 22 ಕಿಲೋಮೀಟ್ರ್ ಇದೆ ಕನಕಾಪುರಕ್ಕೆ. ಮತ್ತು ಟೈಮ್ ಬಂದುಬಿಟ್ಟು 1 ಗಂಟೆ ಆಯಿತು. ಇನ್ನು ಸ್ವಲ್ಪ ಮುಂದಾದರೂ ಹೊರಳ್ಳಿ ಬಂದುಬಿಟ್ರೆ ನ್ಯಾಷನಲ್ ಹೈವೇ ಸಿಕ್ಬಿಡ್ತದೆ.
ಬಂದ್ಬಿಟ್ಟು ಓರಳ್ಳಿಗೆ ಒಂದು ರೀಚ್ ಆಯಿತು. ಓರಳ್ಳಿ ಇಲ್ಲಿಂದ ಹೈವೇ ಸಿಕ್ಬಿಡ್ತದೆ. ಇಲ್ಲಿಂದ ಹೈವೇ ಸಿಕ್ಬಿಡ್ತು, ನ್ಯಾಷನಲ್ ಹೈವೇ. ಇಲ್ಲಿಂದ 17 ಕಿಲೋಮೀಟ್ರ್ ಇದೆ ಕನಕಾಪುರಕ್ಕೆ. ಇನ್ನೂ ಊಟ ಮಾಡಿಲ್ಲ, ಎಲ್ಲಾದರೂ ಮುಂದೆ ಸಿಕ್ಕಿದ್ರೆ ಊಟ ಮಾಡೋಣ. ಎಳ್ನೀರು ಕುಡಿದ್ರೆ ಸ್ವಲ್ಪ ಸಮಾಧಾನ ಆಯಿತು. ಮುಂದೆ ಸ್ವಲ್ಪ ಹೋಗ್ಬಿಟ್ಟು ಎಲ್ಲಾದ್ರೂ ಒಂದು ಹೋಟ್ಲ್ ನೋಡ್ಬಿಟ್ಟು ಊಟ ಮಾಡುವ. ಇಲ್ಲಿಂದ 16 ಕಿಲೋಮೀಟ್ರ್ ಇದೆ, ಊಟ ಮಾಡೋಣ. ನರ್ಸರಿ ಇದೆ. ಇಷ್ಟೊಳಗೆ ಬಂದ್ಬಿಟ್ಟು ಎಲ್ಲಿ ನರ್ಸರಿ ನೋಡಿಲ್ಲ ನಾನು. ಹೆದರಿಕೆ ಐತೆ ನನಗೆ, ಏನು ಮಾಡೋದು ನಮ್ಮ ಇದು ರಾಮನಗರ ನಡಕ್ಕೆ ಏನು ಮಾಡೋದು ಅಂತ. ಏನು ನೋಡಿದ್ರೆ ಸಿಕ್ಬಿಡ್ತು. ಮನೇಲಿ ಯಾರಿದ್ದಾರಣ್ಣ? ಗಿಡ ಬೇಕು ಇದ್ದಾರಾ? ಇಲ್ಲಿ ನೋಡಿದ್ರೆ ಜನ ಇಲ್ಲ ಅಂತೆ. ಶಿವ ಸ್ವಾಮಿ. ನರ್ಸರಿಗೆ ಬಂದೆ, ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ. ಈಗ ನೋಡಿ ಯಾವ ಥರ ಅಂತ. ಏನು ಮಾಡೋಕ್ಕಾಗಲ್ಲ. ಇದು ಮರ ಗಿಡಲ್ಲ ಇದೆ, ಮಾವಿನಕಾಯಿ ಮರ ಎಲ್ಲ ಸುಮಾರು ಮರ ಇದೆ. ಅಂದರೆ ಯಾರು ರೆಸ್ಪಾನ್ಸ್ ಮಾಡೋರಿಲ್ಲ. ಯಾರಿದ್ದಾರೆ ಅಂತ ಕೇಳಿದ್ರೆ ಅವರು ಹಾವು ಅಂತ ಹೇಳ್ತಿದ್ದಾರೆ. ಹಿಂದಿಯವರು ಇದ್ದಾರೆ, ಅವರಿಗೆ ಗೊತ್ತಿಲ್ಲ ಅಂತೆ. ಊರ್ಸೈಡ್ ಆ ಕಡೆ ಒಂದು ನರ್ಸರಿ ಇದೆ, ಎಲ್ಲ ಹೋಗ್ಬಿಟ್ಟು ನೋಡು. ಒಂದಿಗೆ 2ಕ್ಕೆ 100 ರೂಪಾಯಿ. ಮಂಗಳೂರಾ? ಅಲ್ಲಣ್ಣ, ಕೊಡಗು. ನಂದು ಕೊಡಗು. ನಾವು ಬರ್ತೀವಿ ಕೊಡಗುಗೆ, ಕಾಫಿಗೆ, ಏಲಕ್ಕಿ. ತಾಗ ಕಟ್ಕರ್ಗೆ ಬಾ. ಆಯ್ತು. ನಮ್ಮ ಸೀಬೆಕಾಯಿ ಗಿಡ ಈ ಥರ ಮಡಗಿದ್ದೀನಿ. ಇನ್ನು ಮುಂದೆ ಹೋಗುವ. ಇನ್ನು ಇಲ್ಲೊಂದು 12 ಕಿಲೋಮೀಟ್ರ್ ಇದೆ ಕನಕಾಪುರ. ನಾವು ಆಲ್ರೆಡಿ ರಾಮನಗರ ರೀಚ್ ಆಯಿತು. ಎಲ್ಲಿ ಬೇಕಾದ್ರೂ ನಡ್ಬೋದು, ಮುಂದೆ ಸ್ಕೂಲ್ಸ್ ಕಡೆ ನಡ್ಬೋದು. ನಾವನಿಗೆ ನಟ್ಟುಬಿಟ್ಟು ನಮ್ಮ ಮಂಡ್ಯ ಜಿಲ್ಲೆ ಮಾರ್ಕ್ ಮಾಡಿಬಿಟ್ಟು ಎಷ್ಟಾಗೋದು ಅಷ್ಟು ಮುಂದೆ ಹೋಗೋಣ. ಬ್ರೋ, ಇಲ್ಲಿ ಸರ್ಕಾರಿ ಶಾಲೆಯಲ್ಲಿದೆ ಬ್ರೋ? ಸರ್ಕಾರಿ ಗೌರ್ಮೆಂಟ್ ಸ್ಕೂಲಲ್ಲಿ ಐತೆ? ಸರ್ಕಾರಿ ಗೌರ್ಮೆಂಟ್ ಸ್ಕೂಲಲ್ಲಿ ಇದೆ. ಗೌರ್ಮೆಂಟ್ ಸ್ಕೂಲ್ ಮುಂದೆ ಇದೆಯಾ? ಸರ್ಕಲ್ ಕನಕಪುರ ಸಿಟಿ. ನಮ್ಮ ಬರೋ ಸಿಟಿಯ ಮುಂದೆ ಬರೋದಾ? ಆಯ್ತು. ಅಲ್ಲಿ ಯಾವುದೋ ಒಂದು ಹಾಕಿದ್ದು ಹೊರಟೋಗಿದೆ. ನೀರು ಬೇಕಾ? ಡ್ರೈ ಆಗಿದೆಯಾ? ಗಟ್ಟಿ ಇದೆಯಾ? ಮಕ್ಕಳು ಗುಂಡಿಯೆಲ್ಲ ತೆಗೆದುಬಿಟ್ಟು ರೆಡಿ ಆಗಿದ್ದಾರೆ. ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡೋ ಅಂತ. ಅಲ್ಲಿ ಪಕ್ಕದಲ್ಲೇ ಬಿ ಆಫೀಸ್ ಇದೆ, ಅಲ್ಲಿ ಹೋಗಿದ್ದಾರೆ. ಹುಡುಗ ಗುಂಡಿ ತೆಗಿತಾನೆ. ಸಾಕ್ಬಿಡು, ಸಾಕು. ನಮಸ್ಕಾರ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಹೌದು, ಇದು 28ನೇ ಜಿಲ್ಲೆ ಸರ್. ಖುಷಿ ಆಯಿತು ನನಗೆ. ರಾಜೇಗೌಡರು ಹಾಗೂ ಈ ರಾಜ್ಯದ ವಿವಿಧ ಶಾಲೆಗಳಲ್ಲಿ ಗಿಡವನ್ನು ನೆಡ್ತಾ ಇರ್ತಕ್ಕಂಥ ಪ್ರಶಾಂತ್ ಅವರು ಮಡಿಕೇರಿಯಿಂದ ಆಗಮಿಸಿ ಕನಕಪುರ ತಾಲೂಕಿನಲ್ಲಿ ಟೌನಲ್ಲಿ ಇರ್ತಕ್ಕಂಥ BGMS ಶಾಲೆಯಲ್ಲಿ ಈ ದಿನ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅವರು ತಯಾರಿ ಅಂದ್ಕೊಂಡಿದ್ದಾರೆ. ಅದು ಏನಂತ ಅಂದರೆ ಗಿಡ ನೆಟ್ಟರೆ ಅದು ಮುಂದೆ ಇವತ್ತು ಒಂದು ಹಣ್ಣಿನ ಗಿಡ ನೆಟ್ಟಿದ್ದಾರೆ. ಅದು ಮುಂದೆ ಎಮ್ಮರವಾಗಿ ಬೆಳೆದು ನಮಗೆಲ್ಲನ ಸಿಹಿ ಉಣಿಸುವಷ್ಟು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ತುಂಬ ಅತ್ಯುತ್ತಮವಾದ ಕಾರ್ಯಕ್ರಮ. ಅವರಿಗೆ ಪ್ರಶಂಸೆ ಇದೆ. ನಮ್ಮೆಲ್ಲರ ಪರವಾಗಿ, ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯ ಅವರಿಗೆ ತುಂಬ ಯಶಸ್ಸನ್ನು ಕಾಣಿಸ್ತೀವಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ಅವರಿಗೆ ಒಳ್ಳೆಯದಾಗಲಿ, ಒಳ್ಳೆ ಕಾರ್ಯ ಮಾಡ್ತಾರೆ. ಆಲ್ ದ ಬೆಸ್ಟ್ ಅಂತ ಹೇಳಿ. ಪ್ರಶಾಂತ್ ಮಡಿಕೇರಿಯವರು ಶ್ರೀಧರವರು ಈ ದಿನ ನಮ್ಮ ಶಾಲೆಗೆ ಆಗಮಿಸಿ
ಇಡೀ 31 ಜಿಲ್ಲೆಗಳಲ್ಲಿ 28ನೇ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ ಕನಕಪುರ ತಾಲೂಕಿನ GGMS ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆಗೆ ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಣ ಸಂಯೋಜಕರುಗಳು ಹಾಗೂ CRPಗಳು ಹಾಗೂ ನಮ್ಮ ಶಾಲಾ ಸಹ ಶಿಕ್ಷಕರುಗಳು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಹಾಗೆ ಈ ಶ್ರೀಯುತರು ಈ ಕಾರ್ಯಕ್ರಮವನ್ನು ಮಾಡೋದರಿಂದ ಎಲ್ಲರೂ ಪರಿಸರದಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಇದೇ ರೀತಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಪರಿಸರವನ್ನು ಉಳಿಸುವಂಥ ಕಾರ್ಯಕ್ರಮವನ್ನು ಮಾಡಿರೋದ್ರಿಂದ ಖುಷಿ ಕೊಡ್ತಿದೆ. ಹಾಗೂ ಶ್ರೀಯುತರು ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ನಡೆಸ್ಕೊಟ್ಟಿರೋದು ನಮಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ಅವ್ರಿಗೆ ದೇವರು ಒಂದು ಒಳ್ಳೆಯದನ್ನು ಮಾಡಬೇಕು. ಇನ್ನೊಂದು 5 ವರ್ಷ ಕಳೆದ್ಬಿಟ್ಟು ನಾ ಬರ್ತೀನಿ, ಗಿಡ ಯಾವ ಥರ ಏನಿದೆ ನೋಡೋಕೆ. ಅಷ್ಟರಲ್ಲಿ ಹಣ್ಣು ರೆಡಿ ಇರಬೇಕು, ಗೊತ್ತಾಯ್ತಾ? ಅಷ್ಟು ಚೆನ್ನಾಗಿ ಆ ಗಿಡನ ನೀವು ನೋಡ್ಕೋಬೇಕು. ಆಯಿತು, ಥ್ಯಾಂಕ್ ಯು ಸೊ ಮಚ್. ಬಾಯ್. ಥ್ಯಾಂಕ್ ಯು ಸೊ ಮಚ್. ಅದಾದಮೇಲೆ ಟೀಚರ್ಸ್ ಹೇಳಿದ್ರು ಜ್ಯೂಸ್ ಕುಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಜ್ಯೂಸ್ ಕುಡ್ಕೊಂಡ್ಬಿಟ್ಟು ನಾವಿವಾಗ ಮಂಡ್ಯದ ಮನವಳ್ಳಿ ಅಂತ ಒಂದು ಪ್ಲೇಸಿಗೆ ಹೋಗ್ತಾ ಇದ್ವಿ. ಇವಾಗ ಬಂದ್ಬಿಟ್ಟು ಇಲ್ಲಿಂದ ಮನವಳ್ಳಿಗೆ 48 ಕಿಲೋಮೀಟ್ರ್ ಇದೆ. ಈಗ ಸಮಯ ಬಂದು 4 ಗಂಟೆ ಆಗಾಯಿತು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಹೋಗೋಕ್ಕಂತ ಗೊತ್ತಿಲ್ಲ, ಅಷ್ಟು ಹೋಗ್ಬಿಟ್ಟು ನಾ ಮುಂದೆ ನಮಗೆ ನಾವು ಸ್ವಲ್ಪ ಈಸಿ ಆಗ್ಬಿಡ್ತಲ್ಲ, ಅದಕ್ಕೆ ಸ್ಟ್ರೇಟ್ ಹೋಗ್ಬಿಡೋಣ ಅಂತ. ನಮ್ಮದು ಆ್ಯಕ್ಷನ್ ಕ್ಯಾಮ್ರಾದ ಮೆಮರಿ ಕಾರ್ಡ್ ಫುಲ್ ಆಯಿತು, ಪ್ಲಸ್ಸು ಐಫೋನಲ್ಲಿ ಚಾರ್ಜ್ ಇಲ್ಲ. ಅಪ್ಲೋಡಿಂಗ್ ಮಾಡಿಬಿಟ್ಟು ಫುಲ್ ಚಾರ್ಜೆಲ್ಲ ಖಾಲಿ ಆಗ್ಬಿಡ್ತು. ಮುಂದೆಲ್ಲಾದರೂ ಊಟ ಮಾಡೋಕೋ ಚಾರ್ಜ್. ಪವರ್ ಬ್ಯಾಂಕೆಲ್ಲ ಐತೆ, ಸೆಕೆಂಡ್ ಬ್ಯಾಗೆಲ್ಲ ಇದೆ, ಅಡಿಯಲ್ಲಿರೋ ಬ್ಯಾಗ್ ಎಲ್ಲ ಎಲ್ಲಿ ತೆಗಿಬೇಕು ಈಗ, ಫಸ್ಟ್ ಆಗುತ್ತೆ. ಇನ್ನೂ ಬಂದು 45 ಕಿಲೋಮೀಟ್ರ್ ಇದೆ. ಹೆಂಗಾದ್ರೂ ಮುಗಿಸ್ಬೇಕು. ನಾಳೆ ನಮಗೆ ಅಂದ್ಕೊಂಡಿದ್ದಂಥ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಇವತ್ತು ಸ್ವಲ್ಪ ಕಷ್ಟಪಡಬೇಕು. ಹೆಂಗಿದ್ರು ಒಂದು 8 ಗಂಟೆ ಆಗುತ್ತೆ ರೀಚ್ ಆಗೋಕ್ಕೆ ಅಲ್ಲಿ. ಇವಾಗ ಒಂದು ಮನವಳ್ಳಿಗೆ ರೀಚ್ ಆಯಿತು. ಈಗ ಸಮಯ ಬಂದುಬಿಟ್ಟು 8:30 ಆಗ್ಬಿಡ್ತು. ಅಯ್ಯೋ, ಜಿಯೋ ಹೋಗ್ಬಿಡ್ತು ನಂದು. ಮೊಬೈಲಲ್ಲಿ ಬೇರೆ ಚಾರ್ಜ್ ಇಲ್ಲ, ಐಫೋನಲ್ಲಿ. ಅಯ್ಯೋ, ಆ್ಯಕ್ಷನ್ ಕ್ಯಾಮ್ರಲ್ಲಿ ಮೆಮರಿ ಕಾರ್ಡ್ ಫುಲ್ ಆಗಿದೆ. ಏನಾಗುತ್ತೆ ಸಿಚುವೇಶನ್, ನಾನು ಇಲ್ಲಿಗೆ ಬರಬೇಕು, ಏನಾದ್ರು ಮಾಡಬೇಕು ಅಂತ. ಈಗ ಮುಂದೆ ಒಂದು ಪೆಟ್ರೋಲ್ ಬಂಕ್ ಇದೆ, ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಮಳೆ ಬೇರೆ ಬರ್ತಾ ಇದೆ, ಬಿರಿಬಿರಿಂದ ಮಳೆ ಬರ್ತಾಯಿದೆ. ಇಷ್ಟು ದಿನ ಟ್ರಾವೆಲ್ ಮಾಡಿದಲ್ಲಿ ನನಗೆ ತುಂಬ ಕಷ್ಟ ಆಗಿದೆ ಒಂದು ಮಾತ್ರ. ಶಬಾ, ಮುಂದೆ ಒಂದು 2 ಪೆಟ್ರೋಲ್ ಬಂಕ್ ಇದೆ, ಅಲ್ಲೆಲ್ಲ ಕೇಳು. ಇವಾಗ ಒಂದು HP ಪೆಟ್ರೋಲ್ ಬಂಕ್ ಸ್ಟೇ ಸಿಗ್ಬಿಡ್ತು. ಸ್ವಲ್ಪ ಒಂದು 2 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟು ಸಿಗ್ಬಿಡ್ತು. ನಮ್ಮ ಐಟಮಲ್ಲಿ ಇಲ್ಲೇ ಇದೆ, ಫ್ಯಾನ್ ಐತೆ. ಸ್ವಲ್ಪ ಇಲ್ಲಿ ರೆಸ್ಟ್ ತಗೊಳ್ಳಿ, ಆಮೇಲೆ ಒಂದು 10 ಗಂಟೆ ಮೇಲೆ ಟೆಂಟ್ ಹಾಕಿ ಅಂದರು. ನಮ್ಮ ಸೈಕಲಲ್ಲಿ ಮಡಗಿದ್ದೀನಿ. ಆಯ್ತಲ್ಲಪ್ಪ, ಮಟ್ಟಿ ಸಾಕಾಗ್ಬಿಡ್ತು ನನಗೆ. ಈ ಕಾಲು ಮಂಟಿ ಇದೆಯಲ್ಲ, ಸ್ವಲ್ಪ ಏಟಾಗ್ಬಿಡ್ತು. ಒಂದು ಹಳೆ ಗಾಯ ಆಯಿತು, ಬೈಕಲ್ಲಿ ಬಂದುಬಿಟ್ಟು ಒಂದು ಹಳೆ ಗಾಯ ಆಯಿತು. ಅದಕ್ಕೆ ಎಂತ ಆಗ್ಬಿಡ್ತು ಅಂದರೆ, ನಾನು ಈ ಬ್ಯಾಗ್ನೆಲ್ಲ ಎಲ್ದು ಕಟ್ಟುವಾಗ ಪೆಡಲಿಗೆ ತಾಗ್ಬಿಡ್ತು. ಆಯ್ತಲ್ಲ, ಏನು ಸ್ನಾನ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ತಗೊಳ್ತೀನಿ. ಆಯ್ತಲ್ಲ, ಮುಂದಿನ ಸಿಗೋಣ. ಅದುವರೆಗೂ ಬೈ ಬೈ.